ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಳಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಳಿ, ಗಾನಮಿಸುವೆ ಪೊರೆ ದೀನ ದಯಾನಿಧಿ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಜ್ಞಾನಮಾನದನು ಮಾನವ ಹರಿಸಿ, ಜ್ಞಾನಮಾನದನು ಮಾನವ ಹರಿಸಿ, ಸುರಧನು ಸರ್ವಧೆ ನಿಲ್ಲಂ ಭಜಿಸುತ್ತೆ, ಸುರಧನು ಸರ್ವಧೆ ನಿಲ್ಲಂ ಭಜಿಸು, ಸದಾನುರಾಗದಿ ಧ್ಯಾನಿಪೆ ಮನದೋ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಹಂಬಲಿಲ್ಲ ನುಡಿ ನಂಬಿದೆನವ್ವ, ಅಮ್ಮ ನಿನ್ನ ನುಡಿ ನಂಬಿದೆನಮ್ಮ, ಅಮ್ಮ ನಿನ್ನ ನುಡಿ ನಂಬಿದೆನಮ್ಮ, ಧನ್ಯನ ಮಾಡಿದೆ ಜಗದೊಳು ನೀನು ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ನಾಥಾಯ ರಘುನಾಥಾಯ ಸೀತಾಯ ಪತಾಯ ನಮಃ. ನಮಸ್ತೆ ನಮೋ ನಮಃ. ಹೋ ರಾಘವ ದಾಶರಥೆ, ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವದೇವ, ನಿನ್ನ ದರ್ಶನದಿಂದ ಧನ್ಯನಾದೆನು ಪ್ರಭು. ಪ್ರಭು, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕರನ್ನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ತಂದೆ. ನಿನ್ನ ಪ್ರೀತಿ, ವಿಶ್ವಾಸ, ಶ್ರದ್ಧಾ ಭಕ್ತಿಗಳಿಗೆ ನಾನು ಮನಸೋತಿರುವೆನು. ಅಯ್ಯ, ನಿನ್ನ ವೃತ್ತಾಂತವನ್ನು ತಿಳಿಸಬಲ್ಲೆಯ? ಆಗಬಹುದು ಒಡೆಯ. ಪ್ರಭು, ಮಾರುತಿ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣಯತ ವಾಯುದೇವನ ಅನುಗ್ರಹದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ, ಕೇಶರಿ, ಕಿಶೋರ ಎಂಬ ನಾನಾ ಹೆಸರುಗಳಿಂದ ನನ್ನನ್ನು ಕರೆಯಲ್ಪಡುವರು ತಂದೆ. ಪ್ರಭು, ಅಂದು ನನ್ನ ತಾಯಿಯಾದ ಅಂಜನಾದೇವಿಯು, ಮಗು, ನಿನ್ನ ಕಿವಿಗಳಲ್ಲಿರುವ ಈ ಕರ್ಣಕುಂಡಲಗಳು ಯಾರ ಕಣ್ಣಿಗೂ ಗೋಚರಿಸತಕ್ಕವಲ್ಲ. ಒಂದು ವೇಳೆ ಯಾರ ಕಣ್ಣಿಗೆ ಗೋಚರಿಸುವವೋ ಅವರ ಪಾದ ಸೇವೆಯನ್ನು ಮಾಡಿ ನೀನು ಧನ್ಯನಾಗು ಎಂದು ಹೇಳಿದ ಮಾತು ಸತ್ಯವಾಯಿತು ಪ್ರಭು. ಇಂದಿಗೆ ನಿಮ್ಮ ದರ್ಶನದಿಂದ ಧನ್ಯನಾದೆನು ಪ್ರಭು, ಧನ್ಯನಾದೆನು ಪ್ರಭು. ನನ್ನ ತಾಯಿಯು ಅಂದು ಈ ರೀತಿ ಹೇಳಿ ನನ್ನನ್ನು ಈ ಋಷಿಮುಖ ಪರ್ವತದಲ್ಲಿಯೇ ಬಿಟ್ಟು ತಪಸ್ಸಿಗೆ ಹೊರಟು ಹೋದಳು ಪ್ರಭು. ಅಂದಿನಿಂದ ಇಂದಿನವರೆವಿಗೂ ನಾನು ನಿಮ್ಮ ಬರುವಿಕೆಯನ್ನೇ ನಿರೀಕ್ಷಿಸುತ್ತಿದ್ದೆನು ಪ್ರಭು, ಬರುವಿಕೆಯನ್ನೇ ನಿರೀಕ್ಷಿಸುತ್ತಿದ್ದೆನು. ಈ ದಿನ ನಾನು ಧನ್ಯನಾದೆನು ಪ್ರಭು, ಧನ್ಯನಾದೆನು. ಒಡೆಯ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನ
ಒಡೆಯನಾದ ಸುಗ್ರೀವರಾಜನಿರುವನು, ಅವನಿಗೆ ಸಚಿವ ಶ್ರೇಷ್ಠನಾಗಿದ್ದುಕೊಂಡು ನಾನು ಕಾರ್ಯನಿರ್ವಹಿಸುತ್ತಿರುವನು ಪ್ರಭು. ತಾವು ಅಲ್ಲಿಗೆ ದಯಮಾಡಿಸಿದರೆ ನಿಮ್ಮೀರ್ವರಿಗೂ ಸಖ್ಯ ಬೆಳೆಸುವೆನು ಪ್ರಭು, ಈರ್ವರಿಗೂ ಸಖ್ಯ ಬೆಳೆಸುವೆನು ಮಾರುತಿ, ಪ್ರಭು. ಮಾರ್ಗಾಯಾಸದಿಂದ ಭಾಗವಾಗಿ ಬೆಳೆದಿರುವುದು. ಆದ್ದರಿಂದ ಆ ಸುಗ್ರೀವನನ್ನು ನೀನೇ ಇಲ್ಲಿಗೆ ಕರೆಯಿಸು. ಆಗಬಹುದು ಒಡೆಯ, ಮಹದಾಜ್ಞೆ ಮಹದಾಜ್ಞೆ, ನಿನ್ನಿಷ್ಟದಂತೆ ಆಗಲಿ ಪ್ರಭು. ಹೋ ಒಡೆಯ ಸುಗ್ರೀವರಾಜೇಂದ್ರ, ಬೇಗ ಬಾ ಬೇಗ ಬಾ. ಆಂಜನೇಯ, ಹೌದು ಒಡೆಯ, ಇಲ್ಲಿಗೆ ಬಂದಿರುವರು ಜಗದೊಡೆಯರಾದ ಶ್ರೀ ರಾಮಲಕ್ಷ್ಮಣರು. ಅವರಲ್ಲಿ ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೋ ಪ್ರಭು. ನಮ್ಮ ಕಷ್ಟಗಳೆಲ್ಲವೂ ಮಾಯವಾಗಿ ನಮ್ಮ ವಂಶವೇ ಪಾವನವಾಗುವುದು. ನಮ್ಮ ವಂಶವೇ ಪಾವನವಾಗುವುದು ಪ್ರಭು. ಇವರು ಆ ವಾಲಿಯ ಕಡೆಯವರಲ್ಲ ತಾನೆ? ಇಲ್ಲ ಪ್ರಭು, ಆ ವಾಲಿಯ ಕಡೆಯವರಲ್ಲ. ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ಶ್ರೀ ರಾಮಲಕ್ಷ್ಮಣರು ಬಂದಿರುವರು. ಪ್ರಭು ರಾಮಚಂದ್ರ, ಇದು ನಿಮಗೆ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಮೇಲೆ ಏಳು. ಸುಗ್ರೀವರಾಜ, ನೀನು ಇಲ್ಲಿ ನೆಲೆಸಲು ಕಾರಣವೇನು? ಪ್ರಭು, ಹೇಳು ಸುಗ್ರೀವ. ನಾನು ವಾಲಿಯು ಅಣ್ಣ ತಮ್ಮಂದಿರು. ನಮ್ಮ ರಾಜ್ಯದ ಮೇಲೆ ದುಂಬಿಬಿ ಎಂಬ ರಾಕ್ಷಸನು ಬಹಳ ಉಪಟಳ ಮಾಡುತ್ತಿದ್ದನು. ಆಗ ನಮ್ಮ ಅಗ್ರಜನು ಅವನನ್ನು ಸಂಹಾರ ಮಾಡಬೇಕೆಂದು ಅವನ ಬೆನ್ನಟ್ಟಿ ಹೋದನು. ಇಬ್ಬರು ಒಂದು ಗುಹೆಯನ್ನು ಸೇರಿದರು. ಗುಹೆಯೊಳಗಿಂದ ಇಬ್ಬರು ಒಂದು ಗುಹೆಯನ್ನು ಗುಹೆಯ ಬಾಗಿಲಿಗೆ ನನ್ನನ್ನು ಕಾವಲಿರಿಸಿ ಗುಹೆಯೊಳಗೆ ಹೋದರು. ವರ್ಷ ಕಾಲವಾದರೂ ಅವರು ಹಿಂದಿರುಗಿ ಬರಲೇ ಇಲ್ಲ. ವರ್ಷಗಳಾದ ನಂತರ ಗುಹೆಯೊಳಗಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ನೋಡಿ ನಾನು ಭಯಗೊಂಡು ನಮ್ಮ ಅಗ್ರಜನೆ ಮೃತನಾಗಿರಬೇಕೆಂದು ತಿಳಿದು ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನಿಟ್ಟು ಪಟ್ಟಾಭಿಷೇಕಕ್ಕೆ ಸಿದ್ಧನಾದೆನು. ಆಗ ನಮ್ಮ ಅಗ್ರಜನು ಆ ದುಂಬಿಬಿ ಎಂಬ ರಾಕ್ಷಸನನ್ನು ಕೊಂದು ಬಾಗಿಲ ಬಳಿಯಲ್ಲಿ ಬಂದು ನೋಡಿದಾಗ ನಾನು ಅಲ್ಲಿಲ್ಲದಿರುವುದನ್ನು ಕಂಡು, ಓಹೋ, ನನ್ನ ತಮ್ಮನೇ ನನ್ನ ಸಾವನ್ನ ನಿಭಾಯಿಸಿದ್ದಾನೆ ಎಂದು ತಪ್ಪಾಗಿ ತಿಳಿದು ನನ್ನನ್ನು ಕೊಲ್ಲಲು ಮುಂದಾದರು. ಆತನಿಗೆ ನಾನು ಭಯಗೊಂಡು ನಾನಾ ದೇಶಗಳನ್ನು ಸುತ್ತಿ ಈ ಋಷಿಮುಖ ಪರ್ವತಕ್ಕೆ ಬಂದು ನೆಲೆಸಿರೋನು ಪ್ರಭು. ಆದರೆ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಕಾರಣ? ದುಂದುಮಿ ಎಂಬ ರಾಕ್ಷಸನನ್ನು ಕೊಂದು ಅವನ ಕಳಬರಹವನ್ನು ಕಿತ್ತೆಸೆಯುವಾಗ ಪಕ್ಕದಲ್ಲಿಯೇ ವಾಸವಾಗಿದ್ದ ಮತಂಗ ಋಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಮಹರ್ಷಿಗಳು ಕುಪಿತರಾಗಿ ಯಾರು ಈ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಸಹಸ್ರವೊಳಗಲೆಂದು ಶಾಪ ಇಟ್ಟಿರುವರು. ಆದ್ದರಿಂದ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು ಮಹಾಪ್ರಭು. ಅದು ಅಲ್ಲದೆ ನನ್ನ ಧರ್ಮಪತ್ನಿಯನ್ನು ಸಹ ಅಪಹರಿಸಿರುವನು. ಧರ್ಮಪತ್ನಿಯನ್ನು ಅಪಹರಿಸಿರುವುದರಿಂದ ಆತನು ಶಿಕ್ಷಾರ್ಹನೇ ಸರಿ. ಕರೆಯ ವಾರಿಯನ್ನು ಆತನನ್ನು ಸಂಹರಿಸಿ ನಿನಗೆ ಕಿಷ್ಕಿಂದ ಪಟ್ಟಾಭಿಷೇಕವನ್ನು ನಡೆಸುತ್ತೇವೆ ಪ್ರಭು. ಸುಗ್ರೀವರಾಜ, ನನಗೆ ಸೀತಾನ್ವೇಷಣ ಕಾರ್ಯದಲ್ಲಿ ನೆರವಾಗಬೇಕು, ತಿಳಿಯಿತೆ? ಆಗಲಿ ಪ್ರಭು. ಅಂದೋ ಮೋನೇಶ್ವರ ಬೆಳಿದ ಎನ್ನಾಳೋ, ಅಂದೋ ಮೋನೇಶ್ವರ ಬೆಳಿದ ಎನ್ನಾಳೋ, ಒಂದೇ ಬಾಣದಿ ಸಪ್ತ ತಾಳೆಯ, ಒಂದೇ ಬಾಣದಿ ಸಪ್ತ ತಾಳೆ ಛೇದಿಸುವ ಅಂತಕನು ವೈರಿ ಕೇಳಯ್ಯ ರಾಗ ಆವಾ. ಹರಿತೇರುವೆನೋ ನಿನ್ನ ಕರಸಾಹಸಾಂಗಳನ, ಹರಿತೇರುವೆನೋ ನಿನ್ನ ಕರಸಾಹಸಾಂಗಳನ, ದುರುಳ ಕಪಿಸುತ್ತ ಪಡೆದ ವರವಿದು, ದುರುಳ ಕಪಿಸುತ್ತ ಪಡೆದ ವರವಿದು, ಪರಿಕಿಸಲು ಹಂತಕನು ವಾಲಿ ಕೇಳಯ್ಯ ರಾಗ ಆವಾ. ಪ್ರಭು, ಒಡೆಯ, ಅಂದು ಮುನಿವರ್ಯರು ಹೇಳಿದ ಆ ಸತ್ಯಾಂಶವನ್ನು ಹೇಳಿಬಿಡು. ಪ್ರಭು
ರಾಮಚಂದ್ರ, ಸುಗ್ರೀವರಾಜ, ಆ ವಾಲಿಯು ಸಾಮಾನ್ಯದವನಲ್ಲ. ಅವನನ್ನು ಜಯಿಸಬೇಕಾದರೆ ಅಲ್ಲಿ ಕಾಣುತ್ತಿರುವ ಸಪ್ತತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಮರಣವೆಂದು ಮತಂಗ ಋಷಿಗಳ ಶಾಪವಿರುವುದು. ಇದನ್ನು ತಾವು ಪರೀಕ್ಷೆ ಮಾಡಿದರೆಂದು ತಾವು ಭಾವಿಸಬಾರದು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ಇದೋ ನೋಡು, ನಿನ್ನಿಚ್ಛೆಯಂತೆ ಸಪ್ತ ಹಾಳೆ ವೃಕ್ಷಗಳನ್ನು ಒಂದೇ ಬಾಣದಿಂದ ಛೇದಿಸುವೆನು. ಸಂತೋಷವೇ? ಪ್ರಭು ರಾಮಚಂದ್ರ, ಸೀತಾ ಮಾತೆಯವರು ಹತಳ ವಿತಳ ಪಾತಾಳ ತಳತಳದಿದ್ದರು ತಂದು ನಿಮ್ಮ ಪಾದಾರವಿಂದಗಳಿಗೆ ಅರ್ಪಿಸುವನು. ಇದು ಸತ್ಯ ಸತ್ಯ ಸತ್ಯ, ಸುಗ್ರೀವನ ಸತ್ಯ. ಸುಗ್ರೀವರಾಜ, ನಿನ್ನಿಚ್ಛೆಯಂತೆ ಆಗಲಿ. ಎಂಥ ಸಮಯ! ಶ್ರೀರಾಮ ಲಕ್ಷ್ಮಣರು ನಮ್ಮ ಆಶೀರ್ವಾದ ನಮ್ಮ ಮೇಲಿರುವಾಗ ಭಯವಿನ್ನೇನು? ಕರೆ ಆ ಒಲೆಯನ್ನು ಇದ್ದಕ್ಕೆ ಹೊಡಿಯ. ಎಲಹೆಲವೋ ಹೇಡಿಯಾದ ವಾಲಿಯೇ, ಈ ದಿವಸ ಜೀವ ಭಯದಿಂದ ಎಲ್ಲೇ ಅಡಗಿ ಕುಳಿತಿರುವೆಯೋ? ಧೈರ್ಯವಿದ್ದರೆ ನನ್ನೊಡನೆ ಹೋರಾಡಬಾರೋ? ಆಂಜನೇಯ, ಆಂಜನೇಯ, ಯುದ್ಧಕ್ಕೆ ಕರೆಯುತ್ತಿರುವೆಯ ದ್ರೋಹಿ, ಬಾರೋ ಸಮರಾಂಗಣವೆಂಬ ಭೂಮಿ. ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವತೆಯನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ನಿನ್ನ ಶಿರಸ್ಸನ್ನೇ ಮುರಿಯುವನು. ಬಾರೋ ಯುದ್ಧಕ್ಕೆ. ವಾಲಿಯೊಡನೆ ಯುದ್ಧ ಮಾಡಲೆ? ಧೈರ್ಯವಾಗಿ ಮಾಡಲೆ? ಬಾರೋ ಯುದ್ಧಕ್ಕೆ ಸಿದ್ಧಾಗೋ. ಯುದ್ಧಕ್ಕೆ ಸಿದ್ಧನಾಗೋ. ಯಾವ ಯುದ್ಧ ಮಾಡೋಣ? ಗದಾ ಯುದ್ಧವನ್ನು ಜೊತೆಯಲ್ಲೇ ಮಾಡೋಣವೇ? ಭಾವಿ, ಪ್ರಾಣ ಭಿಕ್ಷೆಯನ್ನು ಮಾಡಿ ಎಲ್ಲರೂ ಬದುಕಿಗೋ. ಪೆಟ್ಟಾಯ್ತು ಹೊಡಿಯ. ರಾಜ್ಯ ಬೇಕು ನಿನಗೆ? ರಾಜ್ಯ ರಾಜ್ಯವಂತೂ ಬೇಡವೇ ಬೇಡ. ನಿನಗೆ ಹೆಂಡತಿ ಬೇಕು? ಪತ್ನಿಯಂತೂ ಬೇಡವೇ ಬೇಡ. ಹೋಗು, ಪ್ರಾಣ ಭಿಕ್ಷೆಯನ್ನು ನೀಡಿರುವೆ, ಎಲ್ಲರೂ ಬದುಕಿಗೋ. ಪೆಟ್ಟಾಯ್ತು ಹೊಡಿಯ. ಆಂಜನೇಯ, ಮೆಲ್ಲಗೆ ಹೇಳು. ಆಂಜನೇಯ, ಮೆಲ್ಲಗೆ. ಆಂಜನೇಯ, ಆ ವಾಲಿಯು ಹೋದನೆ ನೋಡು. ಆ ವಾಲಿಯು ಬರುಗು ಬಹುದೂರವಾಗಿರೋ ನೋಡಿಯ. ಅವನ ಒಡತಗಳು ಸಾಕಪ್ಪ ಸಾಕು, ಇವರ ಸಹವಾಸವೂ ಸಾಕು. ಇವರ ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ಹೇಳಿಬಿಡು ಆಂಜನೇಯ. ಇದರಲ್ಲಿ ಏನು ವಿಷಮ ಪರೀಕ್ಷೆ ಇರಬಹುದೆಂದು ತರುತ್ತಿರುವುದು. ಸ್ವಲ್ಪ ತಾಳು ಹೊಡಿಯ. ಪ್ರಭು ಶ್ರೀರಾಮಚಂದ್ರ ಪ್ರಭು, ಈ ವಿಷಮ ಪರೀಕ್ಷೆ ಹೇಗೆ ತಂದೆ? ಮಾರುತಿ, ಇಬ್ಬರ ಮುಖಗಳು ಒಂದೇ ತೆರನಾದ್ದರಿಂದ ವಾಲಿಯನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಈ ಹಾರವನ್ನು ಸುಗ್ರೀವನ ಕೊರಳಿಗೆ ಹಾಕು. ಸುಗ್ರೀವರಾಜ, ಸುಗ್ರೀವರಾಜ, ಕರೆ ಈಗ ವಾಲಿಯನ್ನು. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಮೇಲೆ ಏನೋ ಒಂದು ತರ ನವಚೈತನ್ಯ ಉಂಟಾಗುತ್ತಿರುವುದಲ್ಲ. ಇದು ವಿಜಯದ ಮಾಲೆಯೇ ಸರಿ ಬಡಿಯ. ಹಾಗಾದರೆ ಆ ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ ಕರೆಯಲೇ? ಕರೆ ಬಡಿಯ. ಶ್ರೀರಾಮಚಂದ್ರನ ಅನುಗ್ರಹವು ನಮ್ಮ ಮೇಲಿರುವಾಗ ಭಯವೆಂದರೇನು? ಕರೆ ಬಡಿಯ. ಕರೆ ಬಡಿಯ. ಎಲಹೆಲವೋ ಏಡಿಯಾದ ವಾಲಿಯೇ, ಸ್ವಲ್ಪ ಹೊತ್ತಿನಲ್ಲಿ ಗೆದ್ದೆನೆಂದು ಹಿರಿಯರೇ ಎಗ್ಗುತ್ತಿರುವೆಯ? ಧೈರ್ಯವಿದ್ದರೆ ಬಾರೋ, ನಾನೀಗ ಹೊಸ ಸುಗ್ರೀವನಾಗಿರುವೆ. ಪದೇ ಪದೇ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ
ನಿನಗೆ ಯಾರೋ ಬೆಂಬಲಿಗರ ಸಹಾಯವೂ ಇರುವಂತಿದೆ. ಮೊದಲು ಆ ಬೆಂಬಲಿಗರನ್ನು ಮರಮಾಡು, ಅವರನ್ನು ಮೊದಲು ಸಂಹರಿಸಿ ನಿನ್ನನ್ನು ನಂತರ ವಿಚಾರಿಸಿಕೊಳ್ಳು. ಮೊದಲು ನನ್ನನ್ನು ಜಯಿಸೋ, ಆಮೇಲೆ ಬೆಂಬಲಿಗರ ವಿಚಾರ. ಯುದ್ಧಕ್ಕೆ ಸಿದ್ಧನಾಗ. ಯಾವ ಯುದ್ಧ ಮಾಡೋಣ? ಈಗ ಮಲ್ಲ ಯುದ್ಧವನ್ನು ಮಾಡೋಣ. ಒಡೆಯ ಒಡೆಯ ಮಲ್ಲ ಯುದ್ಧವನ್ನು ಮಾಡು ಒಡೆಯ. ಯಾರು ಮರೆಯಲ್ಲಿ ನಿಂತು ಬಾಣ ಹೂಡಿದವರು ನನ್ನೆದುರಿನಲ್ಲಿ ಬರಬಾರದೆ? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಪುತ್ರ ಶ್ರೀರಾಮನು. ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವೇನು? ಎಲೆಯ ವಾಲಿಯೇ, ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದರಿಂದ ನಿನ್ನ ಮುಖ ನೋಡಿ ಯುದ್ಧ ಮಾಡಬಾರದೆಂದು ಹಿಂಬದಿಯಿಂದ ನಿನ್ನನ್ನು ಸಂಹರಿಸಿರುವೆನು. ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಈಗಲೇ ನಿನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳಿ. ದೇವ, ಬದುಕಬೇಕೆಂದು ನಮಗೆ ಆಸೆ ಇಲ್ಲ. ನಿಮ್ಮ ಬಾಣದಿಂದ ನಾನು ಮುಕ್ತಿಗೊಳ್ಳುವೆನು. ಆದರೆ ನಮ್ಮ ಸುಗ್ರೀವನಿಂದ ಚಕ್ಕೆ ಬೆಳೆಯಲು ಕಾರಣವೇನು? ಮಾರುತಿ ವಾಲಿಯೇ, ಸುಗ್ರೀವನು ನನ್ನ ಪತ್ನಿಯಾದ ರಾವಣನು ನನ್ನ ಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸುವನು. ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ನೆರವಾಗುವನೆಂದು ತಿಳಿಸಿದ್ದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಏನು? ಆ ರಾವಣನು ಸೀತಾಮಾತೆಯನ್ನು ಅಪಹರಿಸಿರುವನೆ. ಈ ಮಾತನ್ನು ಮೊದಲೇ ನನಗೆ ಹೇಳಿದ್ದರೆ ಆ ರಾವಣನು ಮುಂದೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಪಾದಾರವಿಂದದಲ್ಲಿ ಕೆಳುತ್ತಿದ್ದೆ. ಆದರೆ ಈ ಸುಗ್ರೀವನಿಂದಲೇ ಈ ಕಾರ್ಯ ನಡೆಯ ಸಾಧ್ಯವೇ? ವಾಲಿಯೇ, ಈಗಲೂ ಹೇಳು, ನೀನು ಬದುಕಬೇಕೆಂಬಿಚ್ಚಿದ್ದಂತೆ ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ದೇವ, ಬದುಕಲು ನನಗೆ ಆಸೆ ಇಲ್ಲ. ಆದರೆ ನನ್ನನ್ನು ಮಾತನ್ನು ನಡೆಸಿಕೊಡುವಿರಾ? ಅದೇನು ಹೇಳು ವಾಲಿಯೇ? ನನ್ನ ಕುಮಾರನ ಅಂಗನಾದ ಭಾರವು ನಿಮ್ಮದಾಗಿರುವುದು. ಹಾಗೇ ಆಗಲಿ. ಸಂಪೂರ್ಣ ನಿಮ್ಮದಾಗಿರುವುದು. ಹಾಗೇ ಆಗಲಿ ವಾಲಿ ರಾಜ. ತಂದೆ ಜನಕ ನಮ್ಮನ್ನು ಬಿಟ್ಟು ಸ್ವರ್ಗಸ್ಥನಾದೆ. ಜನಕ ಸ್ವರ್ಗಸ್ಥನಾದ ದೇವಾ, ನನ್ನ ತಂದೆ ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ ದೇವಾ? ಸಂಹರಿಸಿದೆ. ಕುಮಾರ, ಭಯಪಡಬೇಡ. ನಿನ್ನ ತಂದೆಯು ಮಾಡಿದ ಪಾಪಕ್ಕಾಗಿ ತಕ್ಕ ಪ್ರಾಶ್ಚಿತ್ತವನ್ನು ಹೊಂದಿದ್ದನು. ಸುಗ್ರೀವರಾಜ, ಅಂಗದ ಕುಮಾರ, ಧೈರ್ಯವಾಗಿರಿ, ಮೇಲೆ ಹೇಳಿ. ಸುಗ್ರೀವರಾಜ, ನಿನ್ನ ಅಣ್ಣನಿಗೆ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ನೀನು ಕಿಷ್ಕಿಂಧೆಗೆ ನಡೆಸು. ಲಕ್ಷ್ಮಣ, ನೀನು ಈಗಲೇ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ನೆರವೇರಿಸಿ ಬೇಗ ಹಿಂದಿರುಗ. ತಿಳಿಯಿತೆ? ಆಂಜನೇಯ ಪ್ರಭು, ವಾಲಿಯ ವಧೆಯಿಂದಾಗಿ ಶ್ರೀರಾಮನ ದಯೆಯಿಂದ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾದವು. ನಡೆಯಿರಿ, ಸ್ವಾಮಿಯ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗೋಣ. ರಾಮ ಹರ ಹರ ಸೀತಾ ಹರ ಹರ ರಾಮ ಹರ ಹರ ಸೀತಾ ಹರ ಹರ ಜಯ ಜಯ ರಾಮ ಹರ ಜಯ ಜಯ ಸೀತಾ ಹರ. ದಶರಥನು ದರದೋ ಜರಿಸಿದ ಶ್ರೀ ದಶರಥನು ದರದೋ ಜಲಿಸಿದ ಶ್ರೀಹರಿ ಲೋಕವ ಬೆಳಗಿ ರಾಮ ಹರ. ಪ್ರಭು, ಲೋಕವ ಬೆಳಗಿ ರಾಮ ಹರ. ಜಯ ಜಯ ರಾಮ ಹರ ಜಯ ಜಯ ಸೀತಾ ಅಹಲ್ಯ ಶಾಪ ವಿಮೋಚನ ಗೈದ ಮಿಥಿಲೆಗೆ ಸಾಗಿದ ರಾಮ ಹರೇ.
ಶಾಪ ವಿಮೋಚನೆಗೈದ ಮಿಥಿಲೆಗೆ ಸಾಗಿದ ರಾಮ ಹರೇ ಸ್ವಯಂವರ ಸಭೆಯ ಹರದನು ಮುರಿದು ಪ್ರಭು ಸ್ವಯಂವರ ಸಭೆಯ ಹರದನು ಮುರಿದು ಸೀತೆಯ ವರಿಸಿದ ರಾಮ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ 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 ರಘುವೀರ ಸಮರ್ಥ ತಂದೆ ಜಾನಕಿ ಬೆಂಬಿಡಾದೆ ನಂಬಿ ಬಂದ ಪೊಂಬದ ಕುಂಬದ ಅಂಬೋ ಮೃಗ ಸೀತೆಯ ಕಾಂಬೆ ಪರಿಯ ಬಾಲೆಂದು ಬಾಲೆ ಜಾನಕಿಯ ವೈದೇಹಿ ಜಾನಕಿ ಎಲ್ಲಿರುವೆ? ಬಾಲೆಂದು ಬಾಲೆ ಜಾನಕಿಯ ನೀಲ ಕುಂತಳೆಯ ಮೂಲರಾಲೆ ಬಾಲನಿಂದ ಜಾನಕಿ ಮೂಲರಾಲೆ ಬಾಲನಿಂದ ಮೂಲರಾಲೆ ಬಾಲನಿಂದ ಲೀಲೆಯನ್ನ ನವಲೋ ಕಿಟೆ ಬೋ ಮೃಗ ಸೀತೆಯನ್ನ ಕಾಂಬೆ ಪರಿಯ ಇಡುಮುಡಿ ಜಗಡಲಾಡುತ್ತೆ ನಿಡುಮುಡಿಗಳ ಜಗಡಲಾಡುತ್ತೆ ಹೊರ ನಡುವಿನ ಬಂಕೆ ಲೋಲೋಚನೆಯುಗ ಕುಡಿಮಿಲ್ ಚೌಕೆದರುತೆ ಸವಿದೆಯಾಗಿ ನಿಂಬಾರೆ ಏಕೆ ಮಾರಮದ ಅಯ್ಯೋ ಸೀತಾ ಎಲ್ಲಿರುವೆ ಹೇಗಿರುವೆ? ಒಂದು ಬಾರಿ ಆದರೂ ನಿನ್ನ ಮುಖವನ್ನು ತೋರಿಸಬಾರದು. ನಿನ್ನೆಳೆದೋ ನಾನು ಬದುಕಲಾರನು ಜಾನಕಿ. ಅಣ್ಣ ಮೇಲೆ ಹೇಳಿ. ಸರ್, ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು ಸುಗ್ರೀವ ರಾಜನು ಇನ್ನೂ ಬಾರಲಿಲ್ಲ. ಲಕ್ಷ್ಮಣ, ಅಣ್ಣ ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ಆ ಸುಗ್ರೀವನಿಗೆ ಎಚ್ಚರಿಸಿ ಬರುವೆ ಆತಮ್ಮ. ಅಣ್ಣ ನಿಮ್ಮ ಇಷ್ಟಂತೆ ಆಗಲಿ. ಹೋಗುವೆನ್ನ ಜವದೊಳಗ
ಸುಗ್ರೀವನ ನೆಡೆಗೆ ಹೋಗುವೆನ್ನ ಜವದೋಳ ರಾಜ. ಚಂಡಗಿ ಗಾಗ್ರವನ ಕಂಡು ನಿಜವನು ತಿಳಿದು ಮಾಡಿದ ಕಾರ್ಯಗಳ ನೋಡದ ಮಹದದಿಯು ಅಣ್ಣ ಮಾಡಿದ ಉಪಕಾರಗಳ ನೋಡದ ಮಹದದಿ ಕೋಡೆ ಮೆರೆಯುತ್ತಲಿರುವ ದುರ್ಲಭ ನರನರ ಪರಿಪರವಿರಲಿ ಶಿಕ್ಷಿಸುವೆನ ಹೋಗುವೆನ್ನ ಜವದೋಳ ಈಗಲೇ ಸುಗ್ರೀವನಿಗೆ ಹೋಗುವೆನ್ನ ಜವದೋಳ ಸಹೋದರ ವಾಲಿ ವೀರಾಣದಲ್ಲಿ ಮೇಲಾದ ಪದವಿಯು ವಾಲಿ ವೀರಾಣದಲ್ಲಿ ಮೇಲಾದ ಪದವಿಯು ಕೂಡಿರುವ ಓಳಾಡತಿರುವನೆಮ್ಮ ಓಳಾಡತಿರುವನೆ ತೆರಿತವ ಮರಸಿಹ ಖಂಡಿಸ ವಿನಯವೀ ದೇವತೆಗಳ ಹೋಗುವೆನ್ನ ಜವದೋಳ ಈಗಲೇ ಸುಗ್ರೀವನ ನೆಡೆಗೆ ಹೋಗುವೆನ್ನ ಜವದೋಳ ಚಂಡಗಿ ಗಾಗ್ರವನ ಕಂಡು ನಿಜವನು ತಿಳಿದು ಅಣ್ಣ ಲಕ್ಷ್ಮಣ ಚಂಡಗಿ ಗಾಗ್ರವನ ಕಂಡು ನಿಜವನು ತಿಳಿದು ಪುಣ್ಯಾತನವನ್ನು ಬಿಡಿಸಿ ದಂಡಿಸಿ ಅವನ ದಿಗರ್ವವ ಚಂಡಕೋ ದಂಡದಿ ದಂಡಿಸಿ ಅವನ ದಿಗರ್ವ ಹೋಗುವೆನ್ನ ಜವದೋಳ ರಾಜ ಈಗಲೇ ಸುಗ್ರೀವನ ನೆಡೆಗೆ ಹೋಗುವೆನ್ನ ಜವದೋಳ ರಾಜ. ಕಪಿಕುಲವನ್ನೆಲ್ಲ ಕಡಿದು ಪಡವಿಗೊಳಗಿಡುವೆನ ಕೆಡಕ ಸುಗ್ರೀವ ಧಮನ ಘಟ ಸಿಡ್ದು ಕೋಪಗಿಗಾವುದಿ ಕೊಡುವೆ ವಾಲಿಯು ಸಂಹಾರವಾಗಿ ವರ್ಷ ಕಾಲ ಕಳೆದರು ಪಾನಮತ್ತನಾಗಿ ಕುಳಿತಿರುವ ಸುಗ್ರೀವನನ್ನು ಧ್ವಂಸ ಮಾಡಿಬಿಡುವೆನು. ಈಗಲೇ ಸಂಹಾರ ಮಾಡಿಬಿಡುವೆನು. ಏತಕ್ಕೆ ಕೋಪಿಸುವೆ ರಾಮಾನುಜನೇ ಪರಿ ಏತಕ್ಕೆ ಕೋಪಿಸುವೆ ಏತಕ್ಕೆ ಕೋಪಿಸುವೆ ರಾಮಾನುಜನೇ ಪರಿ ಏತಕ್ಕೆ ಕೋಪಿಸುವೆ ಸೇರಿಸಿ ಸೈನ್ಯವ ಸಾರುವ ಪರಿಯಳು ಸೇರಿಸಿ ಸೈನ್ಯವ ಸಾರುವ ಪರಿಯಳು ಮೇರುತ್ತವೆ ಬಾಬವ ಮೇರುತ್ತವೆ ಬಾಬವ ಏತಕ್ಕೆ ಕೋಪಿಸುವೆ ರಾಮಾನುಜನೇ ಪರಿ ಏತಕ್ಕೆ ಕೋಪಿಸುವೆ
ಧರಿಸಿ ನಡೆಯುತ್ತಲಿರುವೆವರ ದಶರಥ ಸುತ ಏಕಕ್ಕೆ ಕೋಪಿಸುವೆ ರಾಮಾನುಜನಿಗೆ ಏಕಕ್ಕೆ ಕೋಪಿಸುವೆ. ದೇವಾ ಲಕ್ಷ್ಮಣ ರಾಜೇಂದ್ರ, ಅಂಗದ ಮಳೆಗಾಲವಾದುದರಿಂದ ಚೆದಿರಿ ಹೋದ ಕಪಿವೀರರನ್ನು ಒಂದೆಡೆ ಸೇರಿಸಲು ಸ್ವಲ್ಪ ತಡವಾಯಿತು, ಮನ್ನಿಸಬೇಕು ದೇವಾ. ಅಂಗದ ವಾಲಿಯು ನಾಚಿಕೆಯಾಗಿ ನಿನ್ನನ್ನು ಕಳಿಸಿರೋನೆ ಸುಗ್ರೀವ. ಅಂಗದ ಅವನಿಗೆ ನಾಚಿಕೆ ಆಗಿದ್ದರಿಂದ ನಿನ್ನನ್ನು ಸುಗ್ರೀವನು ಕಳಿಸಿರೋನೆ. ಜಾಗ್ರತೆಯಾಗಿ ನಮ್ಮ ಅಗ್ರಜನ ಬಳಿಗೆ ಜಾಗ್ರತೆಯಾಗಿ ಬರುವಂತೆ ತಿಳಿಸು. ಆಗಲಿ, ಅಪ್ಪಣೆ ಆಗಲಿ ಪ್ರಭು. ಪಂಚವಟಿ ಘಟ ಪುಣ್ಯರೂಪಿ ಪಂಚವಟಿ ಘಟ ಪುಣ್ಯರೂಪಿ ಭೋಗಾನಂದಿತ ಹಂಸಗಮನೆ ಜಾನಕಿ ಭೋಗಾನಂದಿತ ಹಂಸಗಮನೆ ಚಿತ್ರಕೂಟ ಚಾರಿಣಿ ತರುಣಿ ಸೀತಾ 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 ಚಿತ್ರಕೂಟ ಚಾರಿಣಿ ತರುಣಿ ಅಯೋಧ್ಯ ಜನಮನ ಅಮೃತ ವರ್ಷಿಣಿ ಅಯೋಧ್ಯ ಜನಮನ ಅಮೃತ ವರ್ಷಿಣಿ ಕಬಲ ಮುಖೆ ಸೀತಾ ಜಾನಕಿ ವೈದೇಹಿ ಎಲ್ಲಿಲ್ಲದಿಲ್ಲಯ ಬಾಳಿದು ಪೀವನ ಚಿಂತಾ ತಲ್ಪಿತ ತಲ್ತು ಜಾಲ ಚಿಂತಾ ತಲ್ಪಿತ ತಲ್ತು ಜಾಲ ಹೃದಯ ವೇದನೆ ಸಹಿಸಲಗಲ ಹೃದಯ ವೇದನೆ ಸಹಿಸಲ ಸದಯ ಹೃದಯ ವೇದನೆ ಸಹಿಸಲ ಸದಯ ಮನವು ದಹಿಸುತ್ತಿದೆ ಚಿರಂತ ಚಿತ್ತ
ಸುಗ್ರೀವನು ಎಚ್ಚರಿಸಲು ಹೋದ ಲಕ್ಷ್ಮಣ ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಅಲ್ಲಿ ಏನು ಅನಾಹುತಗಳನ್ನು ಮಾಡಿರನು ಕಾಣಿನಲ್ಲ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯ್ತು? ಸುಗ್ರೀವನನ್ನು ಕಂಡು ಬಂದೆಯಾ? ಅಣ್ಣ ಅಂಗದನು ಇತ್ತಲೇ ಬರುತ್ತಿರುವನು ನೋಡು. ಮನ್ನಿಸೆ ಮಹಾನುಭಾವ ಸನ್ನೋತ ಸುಗುಣಾಕಾರ. ಮನ್ನಿಸೆ ಮಹಾನುಭಾವ ಸನ್ನೋತ ಸುಗುಣಾಕಾರ. ನನ್ನ ನಂಬಿ ಅವರ ರೋತಾದೆ ನಿನ್ನ ನಂಬಿ ಅವರ ರೋತಾದೆ ಎನ್ನ ತೋರುವುದು ಸಿದವೇ. ನಿನ್ನ ನಂಬಿ ಅವರ ರೋತಾದೆ ಎನ್ನ ತೋರ್ಪುಜಿದವೇ. ಮನ್ನಿಸೆ ಮಹಾನುಭಾವ ಸನ್ನೋತ ಸುಗುಣಾಕಾರ. ಚಂಡ ಕೋಪದಿಂದ ನೇನೋ ಚಂಡ ಕೋಪದಿಂದ ನೇನೋ ಚಂಡ ಮುಗುಡು ಗೈದವೇ. ಚಂಡ ಮುಗುಡು ಗೈದವೇ. ಕಂಡು ಬೇದರ ರಾಮರಳು ಕಂಡು ಬೇದರ ರಾಮರಳು ಬ್ರಹ್ಮಾಂಡ ಉಳಿಯುವುದು ಚೇತವೇ. ಮನ್ನಿಸೆ ಮಹಾನುಭಾವ ಸನ್ನೋತ ಸುಗುಣಾಕಾರ. ಮಾನವೇಂದ್ರ ನಿಮ್ಮಳುವುದ ಸಿನ್ನತೆಯನ್ನು ಮಾಡುವರೆ. ಮಾನವೇಂದ್ರ ನಿಮ್ಮಳುವುದ ಸಿನ್ನತೆಯನ್ನು ಮಾಡುವರೆ. ನಮ್ಮ ಮನ ಪ್ರಾಣ ಉಳಿಸಿ ಪೋರೆವ. ಮಾನ ಪ್ರಾಣ ಉಳಿಸಿ ಪೋರೆವ ಮಾನವೇಂದ್ರ ತನುಭವ. ಮಾನವೇಂದ್ರ ತನುಭವ. ಮನ್ನಿಸೆ ಮಹಾನುಭಾವ ಸನ್ನೋತ ಸುಗುಣಾಕಾರ. ದೇವಾ ದೇವಾ, ಮಳೆಗಾಲವಾದುದರಿಂದ ಚೆದಿರುವಾದ ಕಪಿ ಸೈನ್ಯವನ್ನು ಒಂದೆಡೆ ಸೇರಿಸಲು ಸ್ವಲ್ಪ ತಡವಾಯಿತು ದೇವ. ಮನ್ನಿಸಬೇಕು ದೇವ, ಮನ್ನಿಸಬೇಕು. ಅಂಗದ ಕುಮಾರ, ದೇವಾ ಅಂಗದ ಕುಮಾರ, ಸುಗ್ರೀವ ಅಂಗದ ಕುಮಾರ, ಸುಗ್ರೀವರಾಜರಲ್ಲಿ ಸುಗ್ರೀವರಾಜನಿಲ್ಲಿ. ಹಲೋ ಅತ್ತ ಇತ್ತ ಕಡೆನೆ ಬರುತ್ತಿರುವುದು ದೇವಾ. ಪಾಲಯ ಮಾಂ ರಘುವೀರ ನೀಲಮೇಘ ನಿಭಾಷರೇರ.
ರಾಮಚಂದ್ರ, ವಿಳಂಬವಾಗಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯಾಚಿಸುವೆನು. ಸುಗ್ರೀವ ರಾಜ, ನಿನ್ನ ಸಚಿವಶ್ರೇಷ್ಠನಾದ ಆಂಜನೇಯನಲ್ಲಿ ಅದು ಇತ್ತಲೇ ಬರುತ್ತಿರುವರು. ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಅನಗರಾಗವ ಅವನೇ ಗವ ಅನಗರಾಘವ ಅವನೇ ಗವ ಅಭಿವಾದಯ ಮೇ ಪ್ರಭು ಶುಭಾಧಿ ಅಭಿರಾಮ ರಾಮ ನಮಸ್ಕರಿಸುವನು ಪ್ರಭು. ಮಹಾಂತಿ, ನಿನಗೆ ಮಂಗಳವಾಗಿ ಆಗಬಹುದು ಒಡೆಯ. ಸುಗ್ರೀವ ರಾಜ, ಪ್ರಭು, ಇನ್ನು ಸೀತಾನ್ವೇಷಣೆ ಕಾರ್ಯವನ್ನು ನೇಮಿಸು. ಆಂಜನೇಯ, ಒಡೆಯ, ನೀನು ಯುವರಾಜನಾದ ಅಂಗದನೇ ಮೊದಲೇ ಜಾಂಬುವಂತಾದಿಗಳೊಡನೆ ದಕ್ಷಿಣಾಭಿಮುಖವಾಗಿ ಹೊರಟು ಆಗಬಹುದು. ನರ್ಮದಾ, ಗೋದಾವರಿ ನದಿ ಪ್ರಾಂತ್ಯಗಳನ್ನು ಚೆನ್ನಾಗಿ ಹುಡುಕಿ ಹೌದು. ಅಗಸ್ತ್ಯಾಶ್ರಮವನ್ನು ಸೇರು. ಅವರಿಂದ ಆಶೀರ್ವಾದವನ್ನು ಪಡೆದು ಕೇರಳ,
ಪಾಂಡ್ಯ ಚೀರಾದಿ ದೇಶಗಳನ್ನು ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ದೊಡ್ಡ ರಾಕ್ಷಸಿ ಇರುವಳು. ಅವಳಿಗೆ ಎದರದೆ ನೀನು ಮುಂದೆ ಹೋಗು. ಭೋಗವತಿ ನಗರವು ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಪಿತೃಲೋಕವು ಸಿಗುವುದು. ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏತಕ್ಕಾಗಿ ಒಡೆಯ? ಏತಕ್ಕೆಂದರೆ ಮುಂದೆ ಸೂರ್ಯನ ರಶ್ಮಿಯೂ ಕೂಡ ಕಾಣುವುದಿಲ್ಲ. ಆದ್ದರಿಂದ ನೀನು ಮುಂದೆ ಹೋಗಬೇಡ. ಹೀಗೆ 1 ತಿಂಗಳ ಅವಧಿಯೊಳಗೆ ಮಾತೆಯವರ ನೆಲೆಯನ್ನು, ರಾವಣನ ನೆಲೆಯನ್ನು 1 ತಿಂಗಳ ಅವಧಿಯೊಳಗೆ ತರತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳುವುದಕ್ಕೆ ಇನ್ನೇನಿರುವುದು? ಮಹದಾಜ್ಞೆ ಒಡೆಯ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳ ವಿಚಾರವು ನಿನಗೆ ಹೇಗೆ ತಿಳಿಯಿತು? ಮಹಾಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ಬಂದಾಗ ಈ 4 ದಿಕ್ಕುಗಳ ಅದ್ಭುತಗಳನ್ನು ತಿಳಿದಿದ್ದೆನು. ಭಾರತಿ, ಈ ಕಾರ್ಯವು ನಿನ್ನಿಂದ ಸಾಧ್ಯವೇ? ಒಡೆಯ, ಶ್ರೀರಾಮನೇ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷ ಬಂದಿರೆ. ಶ್ರೀರಾಮನ ನಿಲ್ಲಯ ಕರುಣಾರಸ ಕಟಾಕ್ಷ ವಿಲಸ ಕಟಾಕ್ಷ ಬಂದಿರೆ. ಕ್ಷಣದೋಳಾರಾವಣನಂತದೆ ಬಡಿದು ಪ್ರಭು, ಕ್ಷಣದೋಳಾರಾವಣನಂ ಅಭಿಜ್ಞಾನವನ್ನು ಕೊಟ್ಟು ಇನ್ನೊಂದು ಮಾಸದೊಳಗಾಗಿ ಆಕೆಯ ಸುಳಿವನ್ನು ತಿಳಿದುಕೊಂಡು ಬರಬೇಕು. ತಿಳಿಯಿತೆ ಮಾತೆ? ಅದಾಜ್ಞೆ ಆಗಬಹುದು ಒಡೆಯ, ಧನ್ಯನಾದೆನು. ಅದು ಲಕ್ಷ್ಮಣ ಸ್ವಾಮಿ ಭಾರತಿ, ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದ ಬಳಿಕ ತಮ್ಮ ವಿಚಾರವಾಗಿ ಏನೆಂದು ಹೇಳಲಿ ಪ್ರಭು? ಆಂಜನೇಯ, ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಆಗಬಹುದು ಒಡೆಯ. ಒಡೆಯ ಸುಗ್ರೀವರಾಜೇಂದ್ರ, ನಮ್ಮ ವಿಚಾರವಾಗಿ ಮಾತಿರಲು ಏನೆಂದು ಹೇಳಲಿ? ಕುಶಲವೇ ಅಂತ ಹೇಳಿ. ಆಗಬಹುದು ಒಡೆಯ, ಆಗಬಹುದು. ನಾ ಹೋಗಿ ಭರಪೆ ರಘು ಪುಂಗವ ಒಡೆಯ, ನಾ ಹೋಗಿ ಭರಪೆ ರಘು ಪುಂಗವ ಜೀವನೇತ್ರ ನಮಿಸುವೆ ರಾಮ. ರಾಜೀವನೇತ್ರ ನಮಿಸುವೆ ರಾಮ, ನಾ ಹೋಗಿ ಭರಪೆ ಪುಂಗವ. ಹರೆಯಲ್ಲನು ಸಂತರಿಸುತ್ತಲ
ಪಾನ ದರ್ಪವೆಲ್ಲವನ್ನು ಪ್ರಭು ಧನುರ್ಜಾದಿ ಪಾನ ದರ್ಪವೆಲ್ಲವನ್ನು ಧ್ವಂಸಗೈಯುತ್ತವನ ಹನನ ಮಾಡುತ್ತಲಿನ ಅನುವಾದ ವಾರ್ತೆ ತರುವೇನು ದೇವ ನಾ ಪಾಗಿ ಬರ್ತೆ ರಘು ಪುಂಗವ ರಘು ಪುಂಗವ ರಘು ಪುಂಗವ ಜೈ 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 ರಘುವೀರ ಸಮರ್ಥ ಜೈ ಜೈ ಸಮರ್ಥ ಮೈಕೆ ಇಲ್ಲ ಅಲ್ಲಿ ಗಗನಮತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ ಗಗನಮತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ ಸೊಗಯಿಪುದೇ ಜರಿಯ ಬೀರಿ ಹಚ್ಚರಿಯ ಬೀರಿ ಜರಿಯ ಬೇರಿ ಹಚ್ಚರಿಯ ಬೀರಿ ಮಹಾದ್ಭುತ ವಾರಣೌ ಗಂಗದ ಜಾಂಬವಂತಾದಿಗಳೇ, ನೋಡಿದರ ಈ ಸಮುದ್ರವನ್ನು ಎಷ್ಟೊಂದು ಭಯಾನಕವಾಗಿರುವುದು. ಈ ಶತಯೋಜನೆ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವಂತಹ ವೀರರು ಯಾರಿರುವರು ವಿಚಾರಿಸುವಂಗದ ಕುಮಾರ. ಆಗಲೇ ಆಂಜನೇಯ. ಕಪಿವೀರರೇ ಕಪಿವೀರರೇ, ನೀವು ಎಷ್ಟು ಯೋಜನೆ ಆರಬಲ್ಲೆ ಕಪಿವೀರ? ನೀನು ಎಷ್ಟು ಯೋಜನೆ ಆರಬಲ್ಲೆ? ನೀನು ಎಷ್ಟು ಯೋಜನೆ ಆರಬಲ್ಲೆ? ನೀನು ಎಷ್ಟು ಯೋಜನೆ ಆರಬಲ್ಲೆ? ವೀರ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನೀವು ಎಷ್ಟು ಯೋಜನೆ? ಇರಲಿ ಇರಲಿ. ನೀವು ಈಗ ಇರಲಿ. ನೀವು ಎಷ್ಟು ಯೋಜನೆ ಆರಬಲ್ಲೆ? ಆಗಲಿ ಬನ್ನಿ. ನೀವು ಜಾಂಬವಂತರೇ, ನೀವು ಎಷ್ಟು ಯೋಜನೆ ಆರಬಲ್ಲಿರಿ ದೇವ? ಅಂಗದ ಕುಮಾರ, ನಾನು ಮುದುಕ, ಆದರೂ ನಾನು 200 ಯೋಜನೆ ಆರಬಲ್ಲೆ. ಅಂಗದ ಕುಮಾರ, ಇವಾಗ ನೀನು ಎಲ್ಲರಿಗೂ ಕೇಳಿದೆ ಅಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಜಾಂಬವಂತರೇ, ನಾನು ಈ ಸಮುದ್ರವನ್ನು ಆರಬಲ್ಲೆ, ಆದರೆ ಹಿಂದಿರುಗಿ ಬರಲಾರೆನು. ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ಎಲ್ಲರೂ ಅವನನ್ನು ಪ್ರಾರ್ಥಿಸೋಣ ಬನ್ನಿ. ಭಗವತಾರಗೆ ಸಾಧಿಸಲೀಗನ ಭಗವತಾರಗೆ ಸಾಧಿಸಲೀಗನ ಸಾಗರವನ್ನು ಆರುವಂತಹ ಸಾಗರವನ್ನು ಆರುವಂತಹ ಹನುಮಂತ ದೇವ
ಮಾರುತಿ ಸಂಜಾತ ಮಾರುತಿ ಸಂಜಾತ. ಜೈ ಜೈ ಆಂಜನೇಯನೇ, ನೀನು ಸಾಮಾನ್ಯನಲ್ಲ. ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನನ್ನೇ ಹಿಡಿಯಲು ಹೋದ ಬಾಲಲೀಲೆ ವೈಭವವು ನೀನು. ದೇವತೆ ವರಬಲವ ವಿದ್ಯೆ ಎಂದು ಹೋಗಿ ಎಷ್ಟೊಂದು ಯಜ್ಞಯಾಗಗಳನ್ನು ಹಾಳು ಮಾಡಿದೆ. ಅದರಿಂದ ಕುಪಿತರಾದ ಸಪ್ತ ಋಷಿಗಳು ನೀನು ಶ್ರೀರಾಮನ ಕಾರ್ಯದಲ್ಲಿ ನಿರತನಾಗಿದ್ದಾಗ ಸಪ್ತ ಕಪಿಗಳು ಸೇರಿ ನಿನ್ನನ್ನು ಪ್ರಾರ್ಥಿಸುವವರೆಗೂ ನಿನ್ನ ಪರಾಕ್ರಮವು ಅಗೋಚರವಾಗಿರುತ್ತದೆ ಎಂದು ಶಾಪವಿತ್ತಿದರು. ಈ ಶಾಪ ಇಂದಿಗೆ ಮುಗಿಯಿತು. ಈ ಕಾರ್ಯಕ್ಕೆ ನೀನೇ ಸಮರ್ಥನು. ಹೇಳು ಹನುಮ, ಹೇಳು. ಹೇಳು ಹನುಮ, ಮೇಲೆ ಹೇಳು. ಎದ್ದೇಳು ಹನುಮ, ಹೇಳು. ವೀರ ಸಮರ್ಥ, ಜೈ ವೀರ. ಅಂಗದ ಜಾಂಬವಂತಾದಿಗಳೇ, ಆಂಜನೇಯ, ಹೆದರಬೇಡಿರಿ. ಈ ಶತಯೋಜನೆ ವಿಸ್ತೀರ್ಣ ಶರದಿಯನ್ನು ಕೇವಲ ಒಂದು ಸಣ್ಣ ಕಾಲುವೆ ಉಪಾಧಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದ್ರೋಣದ ದಶಕಂಠನ ಬಲಾಬಲಗಳನ್ನು ಸಹ ತಿಳಿದು ಬರುತ್ತೇನೆ. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವುಗಳೆಲ್ಲರೂ ಇಲ್ಲಿಯೇ ಶ್ರೀರಾಮ ಜಪವನ್ನು ಜಪಿಸುತ್ತಾ ಇರಿ. ಆಗಲೇ ಆಂಜನೇಯ. ಲಂಗೆ ಬೇಲಿ ವಾದ್ಯ ಲಂಗೆ ಬೇಲಿ ವಾದ್ಯ ಭರದಿಂಗಾನುರೆ ಹರ್ಷಭಾಂತರೆ ಭರದಿಂಗಾನುರೆ ಹರ್ಷಭಾಂತರೆ ಲಂಗೆ ಬೇಲಿ ವಾದ್ಯ ಲಂಘಿಸಿ ನೀರದ ಸಂಘದವರೆಗೂ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದೆ ನಾನೊಂದು ನಿಮಿಷದಿ ತುಂಗ ಬಲದೆ ನಾನೊಂದು ನಿಮಿಷದಿ ಲಂಘಿತೇನೆ ವಾರ್ಧಿಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಶ್ರೀವರ ಪದವ ಜೀವನ ಸುಸ್ಥಿರ ಶ್ರೀವರ ಪದವ ಜೀವನ ಸುಸ್ಥಿರ ಅಂಗೀಪೇನಿ ವಾರ್ಧಿಯ ಲಂಘೀಪೇನಿ ವಾರ್ಧಿಯ 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 ಜೈ 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 ರಘುವೀರ ಸಮರ್ಥ.